ಆರ್ಸಿಬಿಯ ವಿಶ್ವ ದಾಖಲೆಯನ್ನ ಮುರಿದ ಕೆಕೆಆರ್. ಆರ್ಸಿಬಿಯ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಆದ 263 ರನ್ಗಳು ಮತ್ತೆ ಧೂಳಿಪಟವಾಗಿದೆ. ಕೆಕೆಆರ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಐಪಿಎಲ್ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನು ಮಾಡಿ 20 ಓವರ್ಗಳಲ್ಲಿ ಬರೋಬ್ಬರಿ 272 ರನ್ಗಳನ್ನು ಗಳಿಸಿದೆ. SRH ಮೊನ್ನೆ ತಾನೇ ಆರ್ಸಿಬಿಯ 263 ರನ್ಗಳ ದಾಖಲೆ ಮುರಿದು ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ತಂಡವಾಗಿ ಹೊರಹೊಮ್ಮಿತು. ಈಗ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದವರು ಮತ್ತೆ ಆರ್ಸಿಬಿಯ ರೆಕಾರ್ಡ್ ಅನ್ನ 263 ರನ್ಗಳನ್ನು ಹಿಂದೆ ಹಾಕಿ 272 ರನ್ಗಳನ್ನು ಮಾಡಿ ಅತಿ ಹೆಚ್ಚು ರನ್ ಗಳಿಸಿದ ತಂಡದಲ್ಲಿ ಕೆಕೆಆರ್ ತಂಡ 2ನೇ ಸ್ಥಾನದಲ್ಲಿ ಇದ್ದಾರೆ. ಇಲ್ಲಿನ ವಿಶಾಖಪಟ್ಟಣಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಐಪಿಎಲ್ ಪಂದ್ಯದಲ್ಲಿ ಕೆಕೆಆರ್ ತಂಡ 272 ರನ್ಗಳನ್ನು ಬಾರಿಸಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿತು. ಕೆಕೆಆರ್ನ ಆರಂಭಿಕ ಆಟಗಾರರಾದ ಸುನಿಲ್ ನರೈನ್ ಅವರು ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಸುನಿಲ್ ನರೈನ್ ಬ್ಯಾಟಿಂಗ್ಗೆ ಡೆಲ್ಲಿ ಬೌಲರ್ಗಳು ಅದುರಿ ಹೋದ್ರು. ಸುನಿಲ್ ನರೈನ್ 7 ಸಿಕ್ಸರ್ಗಳು 7 ಬೌಂಡರಿಗಳೊಂದಿಗೆ 85 ರನ್ಗಳನ್ನು ಬಾರಿಸಿದ್ರು. ಆಂಡ್ರೂ ರಸೆಲ್ ಅವರು 4 4 3 ಸಿಕ್ಸರ್ಗಳೊಂದಿಗೆ 41 ರನ್ಗಳನ್ನು ಗಳಿಸಿದ್ರು. ರಿಂಕು ಸಿಂಗ್ ಕೇವಲ 8 ಬಾಲ್ಗಳಲ್ಲಿ 26 ರನ್ಗಳನ್ನು ಬಾರಿಸಿ ಅದ್ಭುತ ಬ್ಯಾಟಿಂಗ್ ಅನ್ನು ಆಡಿದ್ರು. ಕೆಕೆಆರ್ನ ಹೊಸ ಪ್ರತಿಭೆಯಾದ ರಘುವಂಶಿ ಅವರು 27 ಬಾಲ್ಗಳಲ್ಲಿ 54 ರನ್ಗಳನ್ನು ಗಳಿಸಿದ್ರು. ಒಟ್ನಲ್ಲಿ ಡೆಲ್ಲಿ ವಿರುದ್ಧ ನಡೆದ ಪಂದ್ಯದಲ್ಲಿ ಕೆಕೆಆರ್ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 272 ರನ್ಗಳನ್ನು ಗಳಿಸಿ ಐಪಿಎಲ್ ಇತಿಹಾಸದಲ್ಲಿ 2ನೇ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿತು. ಆರ್ಸಿಬಿ ತಂಡದ 263 ರನ್ಗಳ ದಾಖಲೆಯನ್ನ ಕೆಕೆಆರ್ ಧೂಳಿಪಟ ಮಾಡಿದೆ. ಆದರೆ SRH ತಂಡದ 277 ರನ್ಗಳ ಹೈಯೆಸ್ಟ್ ಸ್ಕೋರ್ ಸೇಫ್ ಆಗೇ ಇದೆ. ಡೆಲ್ಲಿ ವಿರುದ್ಧ ನಡೆದ ಪಂದ್ಯದಲ್ಲಿ ಕೆಕೆಆರ್ 20 ಓವರ್ಗಳಲ್ಲಿ 272 ರನ್ಗಳನ್ನು ಗಳಿಸಿ ಐಪಿಎಲ್ ಇತಿಹಾಸದಲ್ಲೇ 2ನೇ ಅತಿ ಹೆಚ್ಚು ಸ್ಕೋರ್ ಅನ್ನ ಮಾಡಿದೆ.